ನೋಡಿ ಇವ್ರೆ ಸಾವಿರ ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ? ಈಗ ಎಕ್ಸಾಂಪಲ್ ಇಲ್ಲ, ಒಂದ್ ನಿಮಿಷ ಈಗ ಏನಾಗ್ತದೆ, ನಮ್ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. CM ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸವಿದ್ಬಿಟ್ಟು ಬರ್ತೀವಿ. ನನಗ್ ಸೋಮವಾರ ಮಂಗಳವಾರ ನನಗ್ ಗೊತ್ತಿಲ್ಲ, ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನ್ಗೆ ಹೊಳಿಲಿಲ್ಲ. ಈಗ ಅದು ನಾನ್ ಹೇಳಕ್ ಆಗ್ತದ, ನನ್ಗೆ ಇದೇ ಬೇಕು ಅದೇ ಬೇಕು ಅಂತ. ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ರೆ ಅದನ್ನೇ ತಿಂದು ಬರ್ತೀವಿ. ಇದ್ರ ಬರೇ ಮುದ್ದೆ ಸೊಪ್ಪಿನ ಸೇರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ CM ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನ್ ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರ್ದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ನಮ್ದು ಆಕ್ಷೇಪ ಇಲ್ಲ ಸರ್. ಸಾರಿ, ನಿಮ್ ಸ್ನೇಹಿತರು ಬಿಜೆಪಿ ಅವರು ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಗೊಂದಲಕ್ಕೆ ತೆರೆ ಎಳಿಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತ. ಯಾಕಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಎಕ್ಸಾಕ್ಟ್ಲಿ ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಅವರು ಮೌನ ವಹಿಸಿದಾರ ಸರ್, ಖರ್ಗೆ ಅವರು. ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಸಚಿವರುಗಳು ಹೇಳ್ತಾ ಇರುವಂತದ್ದು ಇದು ಆಡಳಿತ ಡಸ್ ನಾಟ್ ಮ್ಯಾಟರ್. ಯಾವ ಸಚಿವರು ಹೇಳಿರೋದು? ಗವರ್ನೆನ್ಸ್ ಮೇಲೆ ಇದೆ ನೋಡಿ. ಅವ್ರೇನ್ ಹೇಳಿದಾರೆ, ಇವ್ರದೆಲ್ಲ ಇದು ಇದೆ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡ್ಬೇಕು? ಮಧ್ಯಪ್ರವೇಶ